ಹಾಸನ ಜಿಲ್ಲೆಗೆ ಒಬ್ಬರೇ ಶಾಸಕರು ಇರೋದ್ರಿಂದ ಮುಂದಿನ ರಾಜಕೀಯದ ಭವಿಷ್ಯದ ದೃಷ್ಟಿಯಿಂದ ಪಕ್ಷ ಸಂಘಟನೆ ದೃಷ್ಟಿಯಿಂದ ನಮಗೆ ಕೊಡಬೇಕು ಅಂತಕ್ಕಂಥ ನಿರ್ಧಾರನ ಸಿದ್ದರಾಮಣ್ಣವರು, ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು, ಪಕ್ಷದ ವರಿಷ್ಠರು ಎಲ್ಲ ತೀರ್ಮಾನ ಮಾಡಿದ್ದಾರೆ, ಸಿಗುತ್ತೆ ಅನ್ನೋ ಭರವಸೆನ ಹೇಳ್ತಾ ಇದ್ದಾರೆ. ನಾನು ಕಾಯ್ತಾ ಇದ್ದೀನಿ. ಬಹುಶಃ ಹೈಕಮಾಂಡ್ ಏನು ತೀರ್ಮಾನ ತಗೋತಿದ್ದೋ ಅದಕ್ಕೆ ಬದ್ಧರಾಗಿರುತ್ತೆ. ನಿಮ್ಮನ್ನ ಒಂದು ಮೀಟಿಂಗ್ ಕರೆದಿದ್ರು ಸಿಎಂ ಆದ ನಂತರದಲ್ಲಿ, ನೀವೆಲ್ಲ ಒಂದಷ್ಟು ಜನ ಸೇರ್ಕೊಂಡಿದ್ರಿ, ಮಾತುಕತೆ ಆಯಿತು. ಈ ರೀತಿ ಯಾವ ರೀತಿ ಬೆಳವಣಿಗೆ? ಯಾರನ್ನು ಮೀಟಿಂಗ್ ಯಾರನ್ನು ಕರೆದಿಲ್ಲ. ವಿನಯ್ ಕಾರ್ತಿಕ್ ಅನ್ನೋರು ಗೆದ್ದಿದ್ದಕ್ಕೆ ಊಟ ಹಾಕಿದ್ರು ಅಷ್ಟೇ. ಅಲ್ಲಿ ಯಾವುದು ಚರ್ಚೆ ಆಗಲಿಲ್ಲ ಇದ್ರ ಬಗ್ಗೆ ಎಲ್ಲ. ಅದೇನಿದ್ರೂ ಹೈಕಮಾಂಡ್ ಅಂಗಳದಲ್ಲಿದೆ ಸರ್. ಹೈಕಮಾಂಡ್ ಏನು ಅಂತಿಮವಾದ ತೀರ್ಮಾನ ತಗೋತಿದ್ದೋ ಅದು ತೀರ್ಮಾನ ಆಗುತ್ತೆ. ಹಾಸನ ಜಿಲ್ಲೆಯಲ್ಲಿ ಒಬ್ಬ ಶಾಸಕರು ಇದ್ದೀರಿ, ಮತ್ತೆ ಹಿರಿಯರಿದ್ದೀರಿ. ನೀವು ಇಲ್ಲಿಂದ ನಿಯೋಗ ಆ ರೀತಿ ಹೈಕಮಾಂಡ್ ಭೇಟಿ ಮಾಡೋದು? ಇಲ್ಲ, ನಾನು ಅವರು ಯಾರನ್ನು ಕರ್ಕೊಂಬರ್ಬೇಡಿ, ಒತ್ತಡ ತರಬೇಡಿ ಅಂತ ಹೇಳಿದ್ರಲ್ಲ, ಅದರಿಂದ ನಾವು ಯಾರನ್ನು ಕೇಳಿಲ್ಲ, ಕರೆದಿಲ್ಲ, ಯಾರಿಗೂ ಒತ್ತಡ ತಂದಿಲ್ಲ. ಕೊಟ್ಟಿದ್ರು. JDSನಿಂದ ಕಾಂಗ್ರೆಸ್ಗೆ ಹೋಗ್ಬೇಕಾರೆ 3 ಜನ ಸೇರಿ ನನಗೆ ದೇವನಹಳ್ಳಿ ರೆಸಾರ್ಟ್ನಲ್ಲಿ ಒಂದು ಮಾತುಕತೆ ಮಾಡಿದ್ರು. ಆ ಸಂದರ್ಭದಲ್ಲಿ ನನಗೆ ಸಿದ್ದರಾಮಣ್ಣ ಅವರು, ಎಲ್ಲ TK ಸಾಹೇಬರು, ಸುರ್ಜೇವಾಲಾ ಅವರು 3 ಜನ ಕೂತ್ಕೊಂಡು ನಮ್ಮ ಸರ್ಕಾರ ಬಂದರೆ ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಬನ್ನಿ ಅಂತ ಕರ್ಕೊಂಡಿದ್ರು. ಅದೇ ವಿಶ್ವಾಸ ನಡೆಸ್ಕೊಳ್ತಾರೆ. ಇದರಿಂದ ಅದೇ ವಿಶ್ವಾಸದಲ್ಲಿ ನಡ್ಕೊಂಡಿದ್ದಾರೆ, ಮುಂದೆ ನಡ್ಕೋತಾರೆ ಅಂತ ಭಾವನೆ ಇದೆ, ವಿಶ್ವಾಸವಂತೂ ಇದೆ. ರಾಜಕೀಯ ದೃಷ್ಟಿಯಿಂದಲೂ ಆಗಲೇಬೇಕಲ್ಲ, ಹಾಸನದಲ್ಲಿ ಪಾರ್ಟಿ ಸಂಘಟನೆ ಆಗಬೇಕಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.